ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಅಂಚೆ ಇಲಾಖೆಯಲ್ಲಿ ಮತ್ತೊಂದು ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ಈ ಒಂದು ಜಾಬಿಗೆ ನಿಮ್ಮ ಎಜುಕೇಷನ್ ಏನಾಗಿರಬೇಕು, ಸ್ಯಾಲ್ರಿ ಎಷ್ಟಿರುತ್ತೆ, ಏಜ್ ಲಿಮಿಟ್ ಏನು, ಎಲಿಜಿಬಿಲಿಟಿ ಏನು, ಪ್ರತಿಯೊಂದೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆಸಕ್ತಿ ಇರೋವಂಥವರು ಬೇಗ ಅಪ್ಲೈ ಮಾಡಿ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಂಚೆ ಇಲಾಖೆ ಅಂತ ಹೇಳಿದೆ, ಹಾಗಾದರೆ ನೀವು ಎಲ್ಲಿ ಕೆಲಸ ಮಾಡಬೇಕು ಅಂತ ಅಂದರೆ ಅಂಚೆ ಇಲಾಖೆಯಲ್ಲಿ IPPB ಅಂತ ಬರುತ್ತೆ, ಇಂಡಿಯಾ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಅಲ್ಲಿ ನಿಮಗೆ ಕೆಲಸ ಇರುತ್ತೆ. ಇಂಡಿಯಾ ಪೋಸ್ಟಲ್ ಪೇಮೆಂಟ್ ಬ್ಯಾಂಕಲ್ಲಿ ಸೊ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ IPPB ಬ್ಯಾಂಕ್ ಅಂತ ಅಂದರೆ ಅಲ್ಲಿ ನಿಮ್ಮ ಕೆಲಸ ಇರೋ ಅಂಥದ್ದು. ಯಾವ ಜಾಬು ಅಂತ ಅಂದರೆ ಚೀಫ್ ಆಪರೇಟಿಂಗ್ ಆಫೀಸರ್ ಅಂತ ಹೇಳ್ಬಿಟ್ಟು, COO ಚೀಫ್ ಆಪರೇಟಿಂಗ್ ಆಫೀಸರ್ ಅಂತ ಹೇಳಿಬಿಟ್ಟು. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವತ್ತು, ಎಂಡ್ ಆಗೋದು ಯಾವತ್ತು ಅಂತ ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 1ನೇ ತಾರೀಕು, ಮೇ 1ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇದೇ ತಿಂಗಳು 21ನೇ ತಾರೀಕು ಲಾಸ್ಟ್ ಡೇಟು. ಅಷ್ಟರೊಳಗಡೆ ನೀವು ಅಪ್ಲಿಕೇಶನನ್ನು ಹಾಕೋದಿದ್ರೆ ಹಾಕಬೇಕಾಗುತ್ತೆ. ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಹಾಕಬೇಕು. ಯಾವ ವೆಬ್ಸೈಟ್ ಅಂತ ಅಂದರೆ IPPBonline.bankin ಅನ್ನೋ ಒಂದು ವೆಬ್ಸೈಟಲ್ಲಿ. ಸೊ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ, IPPBonline.bankin ಅನ್ನೋ ಒಂದು ವೆಬ್ಸೈಟಲ್ಲಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಆಫ್ಲೈನ್ ಅಪ್ಲಿಕೇಶನ್ ಹಾಕೋ ಹಾಗೆ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಎಲ್ಲಿ ನಿಮ್ಮ ಏಜ್ ಲಿಮಿಟ್ ಏನಾಗಿರಬೇಕು ಅಂತಂದರೆ, ನಿಮ್ಮ ಏಜ್ ಲಿಮಿಟ್ ಬಂದುಬಿಟ್ಟು 40 ಇಯರ್ಸ್ಗಿಂತ ಜಾಸ್ತಿ ಇರಬೇಕು, 55 ಇಯರ್ಸ್ಗಿಂತ ಒಳಗಡೆ ಇರಬೇಕು. ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ನಿಮಗೆ ಡಿಗ್ರಿ ಆಗಿದ್ದರೆ ನಿಮಗೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ. 12th 10th ಇರೋವಂಥವರು ಕೂಡ ಅಪ್ಲೈ ಮಾಡಬಹುದು. ಸ್ಯಾಲ್ರಿ ಬಂದುಬಿಟ್ಟು 50,000 ಪ್ಲಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಯಾವ ಥರ ಪೋಸ್ಟ್ ಅಂತ ಅಂದರೆ ಇದು ಕಾಂಟ್ರ್ಯಾಕ್ಟ್ ಮೇಲೆ ಇರುವಂಥ ಪೋಸ್ಟು, ಪರ್ಮನೆಂಟ್ ಜಾಬ್ ಅಲ್ಲ. ಬಟ್ ಇದು ಸೆಂಟ್ರಲ್ ಗೌರ್ನಮೆಂಟ್ ಪ್ಯೂರ್ ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ ಆಗಿರುತ್ತೆ. ಬಟ್ ಪರ್ಮನೆಂಟ್ ಜಾಬ್ ಅಲ್ಲ. ಇದು ಬಂದುಬಿಟ್ಟು ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ ಇರೋವಂಥ ಜಾಬು. ಎಷ್ಟು ವರ್ಷ ಇರುತ್ತೆ ಅಂತ ಅಂದರೆ 5 ಇಯರ್ಸ್ ಇರುತ್ತೆ. ಮೊದಲಿಗೆ 3 ವರ್ಷ ತೊಗೊತಾರೆ ನಿಮ್ಮನ್ನು. ನೆಕ್ಸ್ಟು ಅದ್ರ ಒಂದು ಆ್ಯನ್ಯಲ್ ರಿವ್ಯೂ ಯಾವ ಥರ ಇರುತ್ತೆ, ನೀವು ಯಾವ ಥರ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಇನ್ನೂ 2 ಇಯರ್ಸ್ ಎಕ್ಸ್ಟೆಂಡ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಎಕ್ಸ್ಟೆಂಡ್ ಆಗೋದಿಲ್ಲ. ಓಕೆನಾ, ಟೋಟಲಾಗಿ 5 ಇಯರ್ಸ್ ನೀವು ಇಲ್ಲಿ ವರ್ಕ್ ಮಾಡಬೇಕಾಗತ್ತೆ. ನೆಕ್ಸ್ಟು ಯಾವ ಕೆಟಗರಿ ಅವರು ಈ ಒಂದು ಜಾಬಿಗೆ ಅಪ್ಲೈ ಮಾಡ್ಬೋದು ಅಂತಂದರೆ UR ಕೆಟಗರಿ, ಅನ್ರಿಸರ್ವ್ಡ್ ಅಂದರೆ ಯಾವುದೇ ಕೆಟಗರಿ ಆದ್ರೂ ಕೂಡ ಅಪ್ಲೈ ಮಾಡಬಹುದು. ಇಲ್ಲಿ ಯಾವ ಕೆಟಗರಿಗೂ ಕೂಡ ರಿಸರ್ವೇಷನ್ ಇಲ್ಲ. ಹಾಗಾಗಿ ನಿಮ್ಮ ಕೆಟಗರಿ ಯಾವುದೇ ಆಗಿರಲಿ, SC ST OBC ಆಮೇಲೆ ಜನರಲ್ಲು ಯಾರಾದರೂ ಪರವಾಗಿಲ್ಲ, ಈ ಒಂದು ಜಾಬಿಗೆ ಅಪ್ಲೈ ಮಾಡಬಹುದು. ಸೊ ಈಗ ಸ್ಯಾಲ್ರಿ ಪ್ರತಿಯೊಂದೂ ಕೂಡ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಎಲ್ಲಿ ಕೆಲಸವನ್ನು ಮಾಡಬೇಕು, ಅಕಸ್ಮಾತ್ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ಸೆಲೆಕ್ಟ್ ಆಗಿದ್ದೀರಾ ಅಂತಂದರೆ ನೀವು ಎಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ನಿಮ್ಮ ಕೆಲಸ ಇರುತ್ತೆ ಅಂತ ಅಂದರೆ ನೀವು ದೆಹಲಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ದೆಹಲಿನಲ್ಲಿ ಇರೋವಂಥ IPPB ಬ್ಯಾಂಕಲ್ಲಿ ನಿಮ್ಮ ಕೆಲಸ ಇರುತ್ತೆ. ಓಕೆನಾ, ಸೊ ಇದಿಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಈ ಒಂದು ಜಾಬಿಗೋಸ್ಕರ, ಸೊ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಇದ್ರೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಪರ್ಮನೆಂಟ್ ಆಗೋವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಯಾರಿಗಾದ್ರೂ ಕೂಡ ಸೊ ಈ ಒಂದು ಜಾಬಿಗೆ ಅಪ್ಲೈ ಮಾಡಬಹುದು. ಓಕೆನಾ, ಸೊ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ಇದೇ ಥರ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸು ಯಾರ್ಯಾರೆಲ್ಲ ಜಾಬಿಗೋಸ್ಕರ ಟ್ರೈ ಮಾಡ್ತಾಯಿದ್ದಾರೆ ಅವರಿಗೂ ಕೂಡ ಶೇರ್ ಮಾಡಿ. ಸೊ ನಮ್ಮ ಚಾನಲಲ್ಲಿ ಪೋಸ್ಟ್ ಆಫೀಸ್ ಜಾಬ್ಗಳ ಬಗ್ಗೆ, GDS ಜಾಬ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.